ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟೀಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ನಾನು ಸಂಡೇ ಶೂಟ್ ಮಾಡ್ತಾ ಇರೋದು. ಸಂಜೆ ಆಗಿತ್ತು, ಆಲ್ಮೋಸ್ಟ್ ಒಂದು 5 ಗಂಟೆ ಹಂಗೆ ಆಗಿತ್ತು ಅಂತ ಅನ್ಕೋತೀನಿ. ಆಗ ಶೂಟ್ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಪ್ಲ್ಯಾನ್ ಏನಿರಲಿಲ್ಲ, ಬಟ್ ಆಮೇಲೆ ಸಡನ್ನಾಗಿ ಅನಿಸ್ತು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹೊರಗಡೆ ಹೊರಟಿದ್ವಿ, ಮಂಡ್ಯಕ್ಕೆ ಹೋಗೋಣ ಅಂತೇಳಿ ಸಡನ್ ಪ್ಲ್ಯಾನ್ ಆಯಿತು ಮಂಡ್ಯಕ್ಕೆ ಹೋಗೋದು. ಹಾಗಾಗಿ ರೆಡಿ ಆದೆ ಬೇಗನೆ. ಪಾಪುನ ಕರ್ಕೊಂಡು ನಮ್ಮ ಮನೆಯವರು ಕಾರ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ನಾನು ಅವಳಿಗೆ ಡೈಪರ್ ಬ್ಯಾಗ್ ರೆಡಿ ಮಾಡಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ಒಂದು ಚಿಕ್ಕ ಸ್ಟೀಲ್ ಬಾಕ್ಸಲ್ಲಿ ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ತೊಗೊತೀನಿ. ನಮಗೂ ನೀರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳದು ಟಾಯ್ಸ್ ಬುಟ್ಟಿಲಿ ಒಂದು ಬಾಟಲ್ ಇತ್ತು, ಅದನ್ನು ವಾಶ್ ಮಾಡಿ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ. ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಹೊರಟಿದ್ದೇನಕ್ಕೆ ಅಂತಂದರೆ ಪಾಪುಗೆ ಮೇಯ್ನಾಗಿ ಬಟ್ಟೆಗಳು ತೊಗೋಬೇಕಾಗಿತ್ತು. ಡೈಲಿ ವೇರು ಮತ್ತು ಹೊರಗಡೆ ಎಲ್ಲ ಹೋಗೋ ಪ್ಲ್ಯಾನ್ಸ್ ಇದೆ ಇವಾಗ ಸದ್ಯದಲ್ಲಿ. ಎಲ್ಲದಕ್ಕೂ ಬೇಕಿತ್ತು ಅವಳಿಗೆ. ಎಲ್ಲ ನಾನು ತಂದಿರೋದು, ನಮ್ಮ ಮನೆಯವ್ರು ತಂದಿದ್ದು ಎಲ್ಲನೂ ಹಾಕ್ಬಿಟ್ಟಿದ್ದೀನಿ. ಈಗಿರೋದೆಲ್ಲ ಓವರ್ ಸೈಜ್ಡ್ ಇದೆ ಅವಳಿಗೆ. ಅದಕ್ಕೇ ನಾನು ಅದೆಲ್ಲ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ. ಮತ್ತು ಅದೆಲ್ಲ ಈ ಸಮ್ಮರ್ ಸೀಸನ್ಗೆ ಸೆಟ್ ಆಗೋದಿಲ್ಲ. ಸಮ್ಮರ್ ವೇರ್ ಇರಬೇಕಲ್ವ, ಆ ಥರ ಮನೆಯಲ್ಲಿ ಹಾಕೋಕ್ಕೂ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬರೋಣ ಅಂತ ಹೇಳಿ ಹೊರಟಿರೋದು. ಜೊತೆಗೆ ಅವಳಿಗೆ ಸ್ವಲ್ಪ ಪ್ರಾಡಕ್ಟ್ಸ್ಗಳು ಸಿಕ್ಕಿರಲಿಲ್ಲ ಚನ್ನಪಟ್ಟಣಕ್ಕೆ ಹೋದಾಗ ಅಂದ್ಬಿಟ್ಟು ಅದನ್ನು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು. ಮತ್ತು ಟೈಮ್ ಸಿಗೋದಿಲ್ಲ, ನಮ್ಮ ಮನೆಯವರಿಗೆ ಸ್ವಲ್ಪ ಬ್ಯುಸಿ ಇರ್ತಾರೆ. ಅಷ್ಟೊತ್ತಿಗೆ ಯುಗಾದಿ ಹಬ್ಬ ಮತ್ತು ಬೇರೆ ಈ ಊರ ಹಬ್ಬಗಳು ಎಲ್ಲ ಬಂದುಬಿಡುತ್ತೆ. ಮತ್ತು ನಮ್ಮದೊಂದು ಇವೆಂಟ್ ಇದೆ ಅಂತ ಕೂಡ ಹೇಳಿದೆ, ಅದು ಎಲ್ಲ ಬರುತ್ತೆ. ಮತ್ತು ಒಂದು ಹೊರಗಡೆ ಹೋಗೋದೆಲ್ಲ ಇದೆ, ಅದು ಎಲ್ಲ ಬಂದೇ ಬಿಡುತ್ತೆ. ಮತ್ತು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ದೀವಿ. ಇವತ್ತು ಹೋಗೋ ಪ್ಲ್ಯಾನ್ ಇರಲಿಲ್ವಲ್ಲ, ನಾನೇನು ಅಂದ್ಕೊಂಡೆ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೇಳೆ ಎಲ್ಲ ಕೂಗಿಸ್ಬಿಟ್ಟು ತರಕಾರಿನೂ ಎಲ್ಲ ತೆಗೆದಿಟ್ಟಿದ್ದೆ. ಇವಳು ಸ್ವಲ್ಪ ಟೈಮ್ ಕೊಡಲಿಲ್ಲ ನನಗೆ ಮಾಡೋದಕ್ಕೆ. ಅದಕ್ಕೇ ಹಾಗೆ ಇಟ್ಟಿದ್ದೆ, ನಮ್ಮ ಮನೆಯವ್ರು ಬಂದಮೇಲೆ ಮಾಡ್ಕೊಳ್ಳೋಣ ಎತ್ಕೊತಾರಲ್ಲ ಅಂತ. ಆಮೇಲೆ ಅವರು ಹೊರಗಡೆ ಹೋಗೋಣ ಅಂದ್ರಲ್ಲ, ಅದಕ್ಕೇ ಬೇಳೆ ಹಾಗೆ ಈಚೆನೇ ಇಟ್ಟಿದ್ದೀನಿ ಕುಕ್ಕರಲ್ಲೇ. ಈ ತರಕಾರಿಗಳೆಲ್ಲ ಫ್ರಿಡ್ಜಿಗೆ ವಾಪಸ್ ಇಟ್ಬಿಟ್ಟು ಇವಳು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡೆ. ಮತ್ತು ಟಿ ವಿ ಸ್ವಿಚ್ಚೆಲ್ಲ ಆಫ್ ಮಾಡಿದೆ, ಪವರ್ ಇರಲಿಲ್ಲ. ಮತ್ತು ಹಾಗೆ ಹೊರಟೋದ್ರೆ ಮರೆತು ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಏನೇನು ಚೆಕ್ ಮಾಡಬೇಕು ಎಲ್ಲನೂ ಚೆಕ್ ಮಾಡಿಬಿಟ್ಟು ಇವಾಗ ಹೊರಡಬೇಕು. ಬಟ್ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಯಾಕೆಂದರೆ ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು. ಸರಿ, ನಾನು ಫುಲ್ ರೆಡಿಯಾಗಿ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಇತ್ತು, ಲಾಸ್ಟ್ ವಿಡಿಯೋದು, ಅದನ್ನು ಒಂದು ಸ್ವಲ್ಪ ಹೊತ್ತು ಮಾಡಿದೆ. ಇನ್ನೂ ಬರಲಿಲ್ಲ. ಸರಿ, ಬಟ್ಟೆಗಳಾದರೂ ತಂದು ಒಳಗಡೆಗೆ ಹಾಕೋಣ, ಆದರೆ ಫೋಲ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬಟ್ಟೆಗಳೆಲ್ಲ ಎತ್ಕೊತಾ ಇದ್ದೀನಿ. ಯಾಕೆ ಲೇಟ್ ಆಗಿದೆ ಅಂತ ನನಗನ್ಸಿದಂದರೆ ಅಜ್ಜಿನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಇವಾಗ ಹೋಗ್ತಿರೋದು ಮಂಡ್ಯಕ್ಕಲ್ವ, ಅಲ್ಲಿ ಲಕ್ಷ್ಮಿ ಆಂಟಿ ಮನೆಗೂ ಹೋಗ್ತೀವಿ. ಅಂದರೆ ಅಜ್ಜಿಯವರ ತಂಗಿ ಮಗಳು ಮನೆಗೂ ಹೋಗ್ತೀವಿ. ಅಲ್ಲ, ನನ್ನೇನು ಬರ್ತಾಳೆ ನಮ್ಮ ಜೊತೆ. ಹಾಗಾಗಿ ಅಜ್ಜಿನೂ ಕರ್ಕೊಂಡು ಹೋದರೆ ಅವ್ರನ್ನೂ ಎಲ್ಲ ನೋಡ್ದಂಗೆ ಆಗುತ್ತೆ. ಅವ್ರಿಗೂ ಈಸಿ ಅಲ್ವಾ, ಕಾರಲ್ಲಿ ಬಂದು ವಾಪಸ್ ಬರೋದಕ್ಕೆಲ್ಲ ಈಸಿ. ಅದಕ್ಕೇ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ನಾನು ಬಟ್ಟೆಗಳೆಲ್ಲ ತೆಗೆದು ಫೋಲ್ಡ್ ಮಾಡಿ ಇಡೋಣ ಅಂತ ಅಂದ್ಕೊಂಡೇ ಕೆಲಸಗಳು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಪಕ್ಕದ ಮನೆ ಆಂಟಿ ಬಂದರು. ಅವ್ರ ಹತ್ರ ಮಾತಾಡಿಕೊಂಡು ಅದು ಇದು ಅಂತ ಫೋಲ್ಡ್ ಮಾಡೋಕ್ಕೂ ಆಗಿಲ್ಲ. ಮತ್ತು ಈ ವಿಂಡೋಸ್ ಎಲ್ಲನೂ ಇವಾಗ ಗಾಳಿ ಇದೆ, ತೆಗೆದಿರ್ತೀವಿ. ಏಕೆಂದರೆ ಸೆಕೆ ಜಾಸ್ತಿ, ಗಾಳಿ ಇದ್ರೂ ಮನೆ ಒಳಗಡೆ ಸೆಕೆ ಆಗ್ತಾ ಇರುತ್ತೆ, ಒಂಥರ ಹಬೆ ಥರ. ಅದಕ್ಕೆ ಅದೆಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗಬೇಕು. ಅಕಸ್ಮಾತ್ ನಾವು ಬರೋದೆಲ್ಲ ಲೇಟ್ ಆದರೆ, ಗಾಳಿ ಜಾಸ್ತಿ ಆದರೆ ಅಥವಾ ಮಳೆ ಗಿಳೆ ಬಂದರೆ ಸಡನ್ನಾಗಿ ಹೇಳೋಕ್ಕಾಗಲ್ಲ ಅಲ್ವಾ, ಎಲ್ಲ ಒಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ವಿಂಡೋಸ್ನೂ ಎಲ್ಲ ಕ್ಲೋಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಈ ಥರ ಎಲ್ಲ ಹೊರಗಡೆ ಹೋಗ್ಬೇಕಂದ್ರೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಹೋಗ್ತೀವಿ. ಎಲ್ಲೋ ಒಂದೊಂದು ಸರಿ ಮರ್ತೋಗುತ್ತೆ ಅಷ್ಟೇ. ಇವಾಗ ಪರ್ಫ್ಯೂಮ್ ಹಾಕ್ಕೊಳ್ಳೋಣ ಅಂತ ಬಂದೆ, ಮರ್ತೇ ಹೋಗುತ್ತೆ ನಿಜವಾಗ್ಲೂ. ಮೊದಲಾದರೂ ಎಷ್ಟೋ ನೆನಪಿರ್ತಿತ್ತು, ಇವಾಗ ಇವಳು ಊಟದ ಮೇಲಂತೂ ರೆಡಿ ಆಗೋದಕ್ಕೆ ಟೈಮ್ ಇರೋಲ್ಲ. ಇನ್ನಿದೆಲ್ಲ ಮರ್ತೇ ಹೋಗುತ್ತೆ ನನಗೆ. ಅದು ಜಪಾನಿಂದ ತಂದಿದ್ದು, ಅದನ್ನು ಯೂಸ್ ಮಾಡಿದೆ. ಅದಾದಮೇಲೆ ಬಂದ್ವಿ, ಶಾಪಿಂಗ್ ಎಲ್ಲ ಮಾಡಿದ್ವಿ, ಎಲ್ಲ ಆಯಿತು. ಒಂದು ಸೇಲ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ನಂಗೆ ಅಲ್ಲೋಗಿ ಏನು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲೂ ಹೋಟೆಲಿಗೆ ಬಂದಾಗಲೂ ನಾನು ವಿಡಿಯೋ ಶೂಟ್ ಮಾಡ್ಕೊತಿಲ್ಲ. ಇದೆಲ್ಲ ನಂಗೆ ಅನನ್ಯ ಮಾಡಿಕೊಟ್ಟಿರೋದು ವಿಡಿಯೋಸು. ಅದು ಎಲ್ಲ ಸ್ವಲ್ಪ ತಿಂದಾದ್ಮೇಲೆ ಖಾಲಿ ಪ್ಲೇಟ್ಸಲ್ಲೇ ವಿಡಿಯೋ ಮಾಡ್ಕೊತಿದ್ವಿ. ಅದನ್ನು ನಾವು ಹಂಗೆ ಕಾಮಿಡಿ ಮಾಡ್ತಾಯಿದ್ವಿ. ಸ್ಟಾರ್ಟಿಂಗಿಂದ ಮಾಡಬೇಕಿತ್ತು, ನೋಡಿದ್ರೆ ತಟ್ಟೆ ಎಲ್ಲ ಖಾಲಿ ಇದ್ದಾಗ ವಿಡಿಯೋ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು
ಒಂದೊಂದು ಸರಿ ಹಾಗೇ ನನಗೂ ಹೊರಗಡೆ ಎಲ್ಲ ಹೋದಾಗ ವ್ಲಾಗ್ ಮಾಡೋಕ್ಕೆ ಆಗಲ್ಲ. ಈ ಥರ ಯಾರಾದರೂ ಮಾಡಿಕೊಟ್ರೆ ತುಂಬಾ ಖುಷಿಯಾಗುತ್ತೆ. ಅನನ್ಯಂಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಎಷ್ಟೋ ಸರಿ ಅವಳನ್ನ ಮೀಟ್ ಮಾಡಿದಾಗೆಲ್ಲ ಅವಳು ಹೆಲ್ಪ್ ಮಾಡ್ತಾಳೆ ನನಗೆ, ವ್ಲಾಗ್ ಮಾಡ್ಕೊಳ್ಳಿ ಅಂತ. ಅಕಸ್ಮಾತ್ ನಾನೇನಾದರೂ ವೀಡಿಯೋ ಶೂಟ್ ಮಾಡ್ತಿಲ್ಲ ಅಂದರೆ ನೆನಪಿಸ್ಬಿಟ್ಟು ಇಲ್ಲ ಮಾಡ್ಕೊಳ್ಳಿ ಅಂತ ಮೋಟಿವೇಟ್ ಮಾಡ್ತಾಳೆ. ಸೊ ಹಂಗಾಗಿ ಇದೆಲ್ಲ ಅವಳೇ ಮಾಡಿಕೊಟ್ಲು. ಅವಳ ಮೊಬೈಲಲ್ಲೇ ಮಾಡಿದ್ಲು, ಎಲ್ಲ ಸೆಂಡ್ ಮಾಡಿದ್ಲು. ನಾನು ಅದನ್ನೆಲ್ಲ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ವ್ಲಾಗ್ನ ಶೇರ್ ಮಾಡ್ತಾ ಇರೋದು. ಪಾಪುಗೆ ಹೊಟ್ಟೆ ಹಸ್ಬಿಟ್ಟಿತ್ತು, ಶಾಪಿಂಗ್ ಮಾಡಿದ್ವಿ. ಒಂದೇ ಕಡೆ ಹೋಗಿದ್ದು, ಅಲ್ಲೇ ಟೈಮ್ ಆಗೇ ಹೋಯಿತು. ಆಮೇಲೆ ಅವಳಿಗೆ ಒಂದು ರವೆ ಇಡ್ಲಿ ತೊಗೊಂಡ್ವಿ. ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ನಲ್ಲ, ಅದೆಲ್ಲ ತಿಂದ್ಬಿಟ್ಟಿದ್ಲು. ಇಡ್ಲಿ ಏನು ಅವಳು ಜಾಸ್ತಿ ತಿನ್ನಲೇ ಇಲ್ಲ ಹೇಳ್ಬೇಕಂತಂದರೆ. ಆಮೇಲೆ ನಾವು ಬೇರೆ ಬೇರೆ ಎಲ್ಲ ಆರ್ಡರ್ ಮಾಡಿದ್ವಿ, ಅದು ಎಲ್ಲ ತಿಂದ್ವಿ. ನಾವು ಎಲ್ಲಿಗೆ ಹೋಗಿದ್ದಂದರೆ ಶಾಪಿಂಗ್, ಅದು ಕನಕ ಭವನ ಅಂತ ಅನ್ಕೋತೀನಿ ಮಂಡ್ಯದಲ್ಲಿ. ಅಲ್ಲಿ ಒಂದು ಸೇಲ್ ಹಾಕಿರೋದು ಲಾಸ್ಟ್ ಡೇ ಇತ್ತು, ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಪಾಪುಗೆಲ್ಲ ಬಟ್ಟೆಗಳು ತಂದ್ವಿ. ಅದಾದಮೇಲೆ ನಾನು ವ್ಲಾಗ್ ಶೂಟ್ ಮಾಡಿಲ್ಲ, ಅದ್ರ ನೆಕ್ಸ್ಟ್ ಡೇ ಇದು ವ್ಲಾಗ್ ಶೂಟ್ ಮಾಡ್ತಾಯಿರೋದು. ಅದು ಸಂಜೆ ಆಗೋಗಿತ್ತು. ಬಟ್ಟೆಗಳೆಲ್ಲ ಈ ಟ್ಯಾಗೆಲ್ಲ ಇರುತ್ತಲ್ವ, ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಡೆಟಾಲೆಲ್ಲ ಹಾಕ್ಬಿಟ್ಟು ಬಿಸಿನೀರಲ್ಲೆಲ್ಲ ವಾಶ್ ಮಾಡೋಣ, ಅಂದರೆ ಜಾಲ್ಸ್ ಹಾಕೋಣ, ಮಗು ಬಟ್ಟೆ ಅಲ್ವಾ. ಸೇಲಲ್ಲೆಲ್ಲ ಸ್ವಲ್ಪ ಧೂಳು ಗೀಳು ಎಲ್ಲರೂ ಮುಟ್ಟಿರೋದು, ಕೆಳಗೆ ಬಿದ್ದಿರೋದು ಎಲ್ಲ ಆಗಿರುತ್ತೆ ಅಂದ್ಬಿಟ್ಟು. ಅದು ಬಂದು ಬ್ರ್ಯಾಂಡೆಡ್ ಬಟ್ಟೆಗಳದ್ದು ಸೇಲ್ ಇದ್ದಿದ್ದು. ತುಂಬ ಜನ ಹೋಗಿರ್ತೀರ ಅಂತ ಅನ್ಕೋತೀನಿ, ಗೊತ್ತಿರುತ್ತೆ ಅಂತ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಮಂಡ್ಯದಿಂದ ಯಾರಾದರೂ ನೋಡ್ತಾ ಇದ್ರೆ ಅಥವಾ ಅಲ್ಲಿಗೆ ಯಾರಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ, ನೀವು ಹೋಗಿದ್ರೆ ಏನೋ ಅಂತ ಹೇಳ್ಬಿಟ್ಟು. ಪಾಪು ಇದ್ದಿದ್ದರಿಂದ ಅಲ್ಲಿ ಮತ್ತು ಜನಗಳೆಲ್ಲ ಜಾಸ್ತಿ ಇದ್ದರು ಲಾಸ್ಟ್ ಡೇ ಅಂದ್ಬಿಟ್ಟು. ಅದಕ್ಕೆ ನಂಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನೋಡಿ ಬ್ರ್ಯಾಂಡ್ ಯಾವ್ದ್ಯಾವ್ದು ಇತ್ತು ಅಂತ ಹೇಳ್ಬಿಟ್ಟು, ಪಿಂಕ್ ಆ್ಯಂಡ್ ಬ್ಲೂ ಅಂತ ಹೇಳ್ಬಿಟ್ಟು ಡಿಸ್ನಿ, ಮತ್ತು ಸ್ನೋಬಾಲ್ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ ಇದ್ದಿದ್ದು. ನಾನು ಒಂದೇ ಒಂದು ಗೌನ್ ಟೈಪಲ್ಲಿ ತೊಗೊಂಡೆ, ಎಲ್ಲ ಅಫೋರ್ಡಬಲ್ ಪ್ರೈಸ್ ಇತ್ತು. ಪಾಪು ಬಟ್ಟೆಗಳೆಲ್ಲ 50-100 ಈ ರೇಂಜಲ್ಲೇ ಇತ್ತು, ಟೀ ಶರ್ಟ್ಸು ಪ್ಯಾಂಟ್ಸ್ ಎಲ್ಲನೂ. ಹಾಗಾಗಿ ತೊಗೊಂಡೆ. ಅದೆಲ್ಲ ತೋರಿಸ್ತೀನಿ ಮಗು ಬಟ್ಟೆ ಯಾವ್ಯಾವ್ದು ತೊಗೊಂಡೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಮೇಡಮ್ ಅವರು ಒಂದು ಟ್ಯಾಗ್ ತೊಗೊಂಡ್ಬಿಟ್ಟು ಫುಲ್ಲು ಖುಷಿಯಾಗಿ ಅದನ್ನ ಹಿಡ್ಕೊಂಡು ಏನೋ ಸಿಕ್ಕಿದೆ ಬಿಸ್ಕೆಟ್ ಅನ್ನೋ ಥರ ಓಡಾಡ್ತಿದ್ದಾರೆ. ಆಮೇಲೆ ನನಗೆ ವ್ಲಾಗ್ ಕೂಡ ಮಾಡೋಕ್ಕೆ ಬಿಡ್ತಾಯಿಲ್ಲ ನೋಡಿ. ಕ್ಯಾಮ್ರಾ ಇಟ್ಟರೆ, ಅಂದರೆ ಮೊಬೈಲ್ ಇಟ್ಟರೆ ತೊಗೊಂಡು ಅವಳು ಏನೋ ವಿಡಿಯೋ ಕಾಲ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಹೋಗೋದು. ಈ ಥರನೇ 2-3 ಸರಿ ಮಾಡಿದ್ಲು ಅಂತ ನಾನು ಸರಿ ಹಂಗೆ ವಿಡಿಯೋ ಮಾಡೋಣ ಬ್ಯಾಕ್ ಕ್ಯಾಮ್ರಾದಲ್ಲಿ ಇವಳು ಚೇಷ್ಟೆ ಎಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರ ಹತ್ರಕ್ಕೂ ಹೋಗಲ್ಲ, ನಡೆಯೋದು ಕಲ್ತ್ಬಿಟ್ಟ ಮೇಲಂತೂ ಸುಮ್ಮನೆ ನಡೀತಾ ಇರ್ತಾಳೆ. ಅಂಬೆಗಾಲಂತೂ ಮರ್ತೇ ಬಿಟ್ಟಿದ್ದಾಳೆ, ಅಂಬೆಗಾಲು ಇಡಲ್ಲ. ಯಾವಾಗ ಅಂತ ಅಂದರೆ ಈ ಹೊಸ್ಲೇನಾದರೂ ಇದ್ದರೆ ದಾಟೋ ಅಂಥದ್ದು, ಕಾಲು ಅಡ್ಡದಲ್ಲಿ ಇಟ್ಕೊಂಡಿದ್ರೆ, ನಾವು ಕಾಲನ್ನ ಇಟ್ಕೊಂಡು ಕೂತ್ಕೊಂಡಿದ್ರೆ ಆವಾಗ ಅದನ್ನು ದಾಟೋಕ್ಕಷ್ಟೇ ಅಂಬೆಗಾಲು ಇಡ್ತಾಳೆ. ಇನ್ನು ಬಿಟ್ಟರೆ ಎಲ್ಲ ಟೈಮೂ ನಡೀತಾ ಇರ್ತಾಳೆ. ಅವಳು ಹಿಂದಿಂದೆ ಹೋಗೋದೇ ಆಗುತ್ತೆ, ಎಲ್ಲಿ ಬಿದ್ದು ಏಟ್ ಮಾಡ್ಕೊಂಡ್ಬಿಡ್ತಾಳೋ ಅನ್ನೋ ಭಯಕ್ಕೆ ಅವಳು ಹಿಂದಿಂದನೇ ಹೋಗ್ಬೇಕು. ಅವಳು ನಡೀತಾ ಇದ್ದರೆ ಸ್ವಲ್ಪ ಭಯ ಆಗುತ್ತೆ. ಈ ಮಕ್ಕಳು ನಡಿಬೇಕಾದ್ರೆ ಸ್ಟಾರ್ಟಿಂಗ್ ಹಂಗೆ ಅಲ್ವಾ, ಎಲ್ಲಿ ಬಿದ್ದುಬಿಡ್ತಾರೋ ಅಂತ ಭಯ ಆಗುತ್ತಲ್ಲ, ನನಗೂ ಹಂಗೇ ಆಗುತ್ತೆ. ಇವಾಗಂತೂ ಅದೇ ಕೆಲಸ ಆಗಿದೆ. ಹಂಗಾಗಿ ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಆಗಲ್ಲ, ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಆಗೋಲ್ಲ. ಅವಳು ಮಲಗಿದಾಗ ಮನೆ ಕೆಲಸ ಆಗುತ್ತೆ, ಒಂದೊಂದು ಸರಿ ರೆಸ್ಟ್ ಮಾಡೋಣ ಅಂತ ಅನಿಸುತ್ತೆ. ಹಾಗೆ ಹಿಂಗೆ ಸಾಗ್ತಾಯಿದೆ. ಸ್ವಲ್ಪ ಅವಳು ಸ್ಟೇಬಲಾಗಿ ನಡೆಯೋವರೆಗೂ ಆಲ್ಮೋಸ್ಟ್ ಒಂದು 80%, 75% ಅಷ್ಟೇ ನೀಟಾಗಿ ನಡೀತಾಳೆ. ಬಟ್ ಆದರೂ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಫುಲ್ ಪರ್ಫೆಕ್ಟಾಗಿ ನಡೆಯೋದು ಮತ್ತು ರನ್ನಿಂಗೆಲ್ಲ ಮಾಡೋದೆಲ್ಲ ಟೈಮ್ ಬೇಕು ಇನ್ನೂ. ಇವಾಗ ಅಜ್ಜಿ ಕರೆದು ಕೂರಿಸ್ಕೊಂಡ್ಬಿಡ್ತಾರೆ ಅಂತ ಕೋಪಕ್ಕೆ ಆ ಥರ ಮಾಡ್ತಾಯಿದ್ಲು. ನಾನು ಬರೋದಿಲ್ಲ, ನಾನು ನಡಿಬೇಕು ಅನ್ನೋ ಥರ. ಅವತ್ತು ಏನಾಯ್ತಂದರೆ, ನಾನು ತಲೆ ಸ್ನಾನ ಮಾಡಬೇಕಿತ್ತು, ತುಂಬ ಲೇಟಾಗೋಯ್ತು. 5:45-6 ಗಂಟೆ ಹಂಗೆ ಹೋಗಿ ಸ್ನಾನ ಮಾಡಿಕೊಂಡು ಪಾಪುಗೂ ಆವಾಗಲೇ ಸ್ನಾನ ಮಾಡಿಸಿ ದೇವ್ರ ಪೂಜೆ ಮಾಡಿ ಅಡುಗೆ ಮಾಡೋದು ಎಲ್ಲ ಜಾಸ್ತಿ ಕೆಲಸ ಇತ್ತು ಅವತ್ತು. ಹಾಗಾಗಿ ನೀಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಸ್ನಾನ ಮಾಡ್ಕೊಬಂದು ಫಸ್ಟು ದೇವರಿಗೆಲ್ಲ ಹೂ ಮುಡಿಸಿ ನೀಟಾಗಿ ಪೂಜೆ ಮಾಡಿದೆ. ಅದು ಇವಳನ್ನ ಹಿಡ್ಕೊಂಡು ಪೂಜೆ ಮಾಡೋದಂದರೆ ಸಿಕ್ಕಾಪಟ್ಟೆ ಕಷ್ಟ. ದೇವ್ರ ಮನೇಲೆಲ್ಲ ಎಳಿಯೋಕ್ಕೆ ಬರ್ತಾಳೆ, ಹೂವೆಲ್ಲ ಕಿತ್ತಾಕೋದು, ಬಾಯಿಗೆ ಹಾಕ್ಕೊಳ್ಳೋದು ಹಂಗೆ ಮಾಡ್ತಾಳೆ. ಅಜ್ಜಿ ಜೊತೆನೂ ಇರೋದಿಲ್ಲ ಅವಳು. ಮತ್ತು ರಂಗೋಲಿ ಆಡಿಸ್ತಿದ್ಲು ಅಂದ್ಬಿಟ್ಟು ಪೇಂಟ್ ತೊಗೊಂಡು ಬಿಟ್ಬಿಟ್ಟಿದ್ದೀನಿ. ಇವಾಗ ಏನಾದರೂ ಮಾಡ್ಕೊ, ಪೇಂಟಲ್ಲಿ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅವಳಿಗೆ ಬಾಯಿಗೆ ಹಾಕ್ಕೊಳ್ಳೋದು ಎಲ್ಲ ಮಾಡ್ತಿದ್ಲು. ರಂಗೋಲಿ ತಿನ್ನೋದು ರೂಢಿ ಮಾಡ್ಕೊಂಬಿಡ್ತಾಳೆ ಅಂತ ಆ ಥರ ಮಾಡಿದ್ದೀನಿ. ಹೂವಂತೂ ಇವಾಗ ಇಡ್ತಾನೇ ಇಲ್ಲ ಹೊಸ್ಲಿಗೆ, ನನಗೆ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬಾಯಿಗೆ ಹಾಕ್ಕೊಂಬಿಡ್ತಾಳೆ ಅಂತ ಇಡ್ತಾಯಿಲ್ಲ. ಬಾಗಿಲಿಗೆ ಒಂದು ಇಟ್ಟಿರ್ತೀನಿ, ಡೋರಿಗೇ, ಮತ್ತು ಇದಕ್ಕೆ ತುಳಸಿಗೂ ಮುಡಿಸ್ತೀನಿ. ಅದೆಲ್ಲ ಇಟ್ಕಲ್ಲ ಅಲ್ವ ಅವಳಿಗೆ, ಅದಕ್ಕೇ ನೋಡಿ ಇವಾಗ ಬಂದು ಇಲ್ಲಿ ನೋಡ್ತಾ ಇದ್ದಾಳೆ.
ಅವಳಿಗೆ ಸ್ವಲ್ಪ ದಿನ ಗೊತ್ತಾಗಿಲ್ಲ ಪೇಂಟ್ ಅಂದ್ಬಿಟ್ಟು ಮುಟ್ಟವಳು ಹೋಗ್ಬಿಟ್ಟು, ಅಂದರೆ ರಂಗೋಲಿ ಅಂದ್ಬಿಟ್ಟು. ಆಮೇಲೆ ಅದು ಬರಲ್ಲ ಅಂತ ಗೊತ್ತಾದ್ಮೇಲೆ ಈಗ ಅವಳು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಇದು ಮಾಡೋಕ್ಕೆ ಹೋಗಲ್ಲ. ಅರಿಶಿನ ಕುಂಕುಮ ಇಡ್ತೀನಿ, ಅದನ್ನು ತೆಗೆದು ನನಗೆ ಇಡೋಕ್ಕೆ ಬರೋದು ಎತ್ಕೊಂಡು, ಮತ್ತು ಅವಳು ಇಟ್ಕೊಳ್ಳೋದು, ಮೆತ್ತಗೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಬಾಯಿಗೂ ಇಟ್ಕೊಂಡ್ಬಿಡ್ತಾಳೆ. ಹಂಗೆ ಮಾಡ್ತಾಳೆ. ಬಟ್ ಅದಾದರೂ ಓಕೆ. ಹೂವೆಲ್ಲ ನುಂಗ್ಬಿಟ್ರೆ ಗಂಟ್ಲಲ್ಲಿ ಸಿಗಾಕೊಂಡ್ರೆ ಕಷ್ಟ ಅಂದ್ಬಿಟ್ಟು ಹಂಗ್ಳಿಗೆಲ್ಲ ಅಂಟ್ಕೊಂಡ್ಬಿಟ್ರೆ ಕಷ್ಟ ಅಂತ ಹೂ ಇಡಲ್ಲ ಅಷ್ಟೇ ನಾನು. ಈಗ ಹಾಕಿರೋ ಫ್ರಾಕ್ ಬಂದು ಅವರಪ್ಪ ತಂದಿದ್ದಿದ್ದೆ. ಅವಾಗೆಲ್ಲ ಕರೆಕ್ಟಾಗಿ ಆಗ್ತಿತ್ತು, ಉದ್ದನೇ ಆಗ್ತಿತ್ತು. ಇವಾಗೆಲ್ಲ ಟಾಪ್ಸ್ ಆ ಥರ ಆಗಿಬಿಟ್ಟಿದೆ, ತುಂಡ ಆಗಿಬಿಟ್ಟಿದೆ. ಅದಕ್ಕೆ ಎಲ್ಲನೂ ಹಾಕ್ತಾಯಿದ್ದೀನಿ. ಬಟ್ ಜಾಸ್ತಿ ನಾನು ಇವಾಗ ಫ್ರಾಕ್ಸ್ ಹಾಕ್ತಿಲ್ಲ, ಯಾಕೆಂದರೆ ಅವಳಿಗೆ ನಿಂತ್ಕೋಬೇಕಾದ್ರೆ ಮತ್ತು ಅಂಬೆಗಾಲೆಲ್ಲ ಇಕ್ತಿದ್ಲಲ್ಲ ಅವಾಗೆಲ್ಲ ಅದು ತಡೀತಿತ್ತು. ಇವಾಗಲೂ ಅಷ್ಟೇ ನಿಂತ್ಕೋಬೇಕಾದ್ರೆ ಬಿದ್ದಾಗ ಎದ್ದೇಳ್ಬೇಕಾದ್ರೆಲ್ಲ ಹಿಂಸೆ ಆಗುತ್ತೆ ಅಂತ ಅವರಪ್ಪ ಅಂತೂ ನಾನು ಅಕಸ್ಮಾತಾಗಿ ಹಾಕಿದ್ರೂ ರಿಮೂವ್ ಮಾಡಿ ಟಿ ಶರ್ಟ್ ಹಾಕ್ಬಿಡ್ತಾರೆ. ಅದಕ್ಕೆ ಹಾಕ್ತಾನೇ ಇಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದು. ಈ ಥರ ಸ್ವಲ್ಪ ತುಂಡುಗಿದ್ರೆ ಫ್ರಾಕು ನಡೆಯುತ್ತೆ. ಉದ್ದ ಇದ್ದಾಗ ಆ ಥರ ಆಗುತ್ತೆ, ಎದ್ದೇಳೋವಾಗೆಲ್ಲ ಬಿದ್ದೋಗ್ಬಿಡ್ತಾಳೆ. ಇವಾಗ ರೈಸ್ ಬ್ಯಾಗ್ ತಂದಿದ್ದು ಚನ್ನಪಟ್ಟಣದಿಂದ, ಓಪನ್ ಮಾಡಿರಲಿಲ್ಲ. ಸ್ವಲ್ಪ ಇತ್ತು ಮನೆಯಲ್ಲಿ ರೈಸ್ ಅಂತ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಂಗೆ ನೀಟಾಗಿ ಓಪನ್ ಮಾಡೋಕ್ಕೆ ಬರಲ್ಲ ಆಯಿತಾ. ಯಾವತ್ತೂ ನಂಗೆ ಕರೆಕ್ಟಾಗಿ ಓಪನ್ ಮಾಡಿಲ್ಲ. ಇವತ್ತೇ ಲೈಫಲ್ಲಿ ಫಸ್ಟ್ ಟೈಮು ಕರೆಕ್ಟಾಗಿ ಓಪನ್ ಮಾಡಿದ್ದು. ಫುಲ್ ಖುಷಿ ಆಗಿಬಿಡ್ತು. ನನಗೂ ಪಾಪುಗೆ ಚಪ್ಪಾಳೆ ಬಾರಿಸು ಅಂತ ಹೇಳ್ತಾಯಿದ್ದೆ, ಫಸ್ಟ್ ಟೈಮ್ ನೀಟಾಗಿ ತೆಗೆದಿದ್ದೀನಿ ಅಂತ ಹೇಳ್ಬಿಟ್ಟು. ಜಸ್ಟ್ ನಾವು 10 kg ಬ್ಯಾಗ್ ತಂದುಬಿಡ್ತೀವಿ ಅಷ್ಟೇ, 1 ಮಂತಿಗೆ ಸಾಕಾಗುತ್ತೆ ಅದು. 25 kgದೆಲ್ಲ ನನಗೆ ಇಟ್ಕೊಳ್ಳೋಕ್ಕೂ ಕಷ್ಟ, ಮತ್ತು ಅದು ಹಳೇದಾಗ್ತಾ ಆಗ್ತಾ ಹುಳ ಬರೋದು ಆ ಥರ ಎಲ್ಲ ಆದರೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೇ ನಾವು ನಮ್ಗೆ ಎಷ್ಟು ಬೇಕು ಮಂತ್ಲಿ ಅಷ್ಟು ಮಾತ್ರ ತರ್ತೀವಿ ಅಷ್ಟೇ. ಇದು ಹೊಸದು ರಾ ರೈಸ್ ತಂದಿದ್ದೀವಿ. ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರೋದು ತೊಗೊಂಡು ಬರೋಣ ಅನ್ಪಾಲಿಶ್ಡ್ ಅಂತ ಹೇಳ್ಬಿಟ್ಟು. ಇವಾಗ ಅಕ್ಕಿ ಒಳಗೆ ಕೈ ಹಾಕ್ತಿದ್ಲು ಅಂತ ಒಂದು ಬಟ್ಲಿಗೆ ಅಕ್ಕಿ ಹಾಕ್ಕೊಟ್ರೆ ಆಟಾಡೋಕ್ಕೆ, ಅವಳು ಸ್ವಲ್ಪ ಒಂದು 4 ಕಾಳು ಹಾಕ್ಕೊಟ್ಟಿದ್ದು ಬಾಯಿಗೆ ಹಾಕ್ಕೊತಿದ್ಲು. ಸರಿ ಅಂತ ಅದನ್ನು ಕಿತ್ತಿಟ್ಬಿಟ್ಟು ಬ್ಯಾಗ್ನೇ ಮೇಲೆ ಇಟ್ಬಿಟ್ಟೆ. ಇವಳು ಇಡ್ಸ್ಕೊಡಲ್ಲ, ಇಲ್ಲ ಚೆಲ್ಬಿಡ್ತಾಳೆ ಎಲ್ಲನೂ, ಅದೊಂದು ಕೆಲಸ ಆಗುತ್ತೆ ಎಕ್ಸ್ಟ್ರಾ ಅಂದ್ಬಿಟ್ಟು. ಅದನ್ನೆಲ್ಲ ಆಯೋಕ್ಕಂತೂ ನಿಜವಾಗ್ಲೂ ಪೇಷನ್ಸ್ ಇರೋಲ್ಲ. ಫುಲ್ಲು ಕೋಪ ನೆತ್ತಿಗೆ ಏರ್ಬಿಡುತ್ತೆ ಆ ಥರ ಸಣ್ಣ ಸಣ್ಣ ವಸ್ತು ಎಲ್ಲ ಎತ್ತಾಕಬೇಕು ಅಂತಂದರೆ. ಅದಕ್ಕೆ ನಮ್ಮ ಮಿಸ್ಟೇಕ್ ಅಲ್ವಾ, ಕೆಳಗಡೆ ಇಟ್ಟೆ ಅಂದ್ಬಿಟ್ಟು ನಾನೇ ತೆಗ್ದು ಅದನ್ನು ಮೇಲಿಟ್ಬಿಟ್ಟೆ. ಇವಾಗ ಬೇಳೆ ಕೂಗ್ಸಿಟ್ಟು ಹೋಗಿದ್ದೆ ನೋಡಿ ಮಂಡ್ಯಕ್ಕೆ ಹೋಗಬೇಕಾದ್ರೆ, ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ ನೈಟ್ ಬಂದಾಗ. ಅದನ್ನು ಇವಾಗ ಹೊರಗಡೆ ತೆಗ್ದಿಟ್ಟಿದ್ದೆ, ಸ್ವಲ್ಪ ಕೋಲ್ಡ್ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು. ಅದನ್ನೇ ಇನ್ನೊಂದು ಟೊಮೆಟೊ ಹಾಕಿ ಕೂಗಿಸ್ಬಿಟ್ಟು ಒಗ್ಗರಣೆ ಕೊಟ್ಬಿಡೋಣ, ಒಂಥರ ತೊವೆ ಥರ ಆಗುತ್ತೆ, ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೇ, ಬೇಗ ಆಗಿಬಿಡುತ್ತೆ ಅಡುಗೆ ಅಂತ. ಯಾಕೆಂದರೆ ಆಲ್ರೆಡಿ ಲೇಟ್ ಆಗಿತ್ತು, ಟೈಮ್ ಮೀರೋದ್ರೆ ಇವಳಿಗೂ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಇವಳಿಗೆ ಹೊಟ್ಟೆ ಹಶ್ವಾದ್ರೆ ಇವಳಿಗೆ ಊಟ ಮಾಡಿಸಿ ಸಮಾಧಾನ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ನಮ್ಗೆ ಹೊಟ್ಟೆ ಹಶ್ವಾಗಿ ಲೇಟ್ ಆಗಿಬಿಡುತ್ತೆ, ಸುಸ್ತಾಗಿಬಿಡುತ್ತೆ ನನಗೂ. ಅದಕ್ಕೇ ಸ್ವಲ್ಪ ಫಾಸ್ಟಾಗಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಅಜ್ಜಿ ಎತ್ಕೋತೀನಿ ಬಾ ಅಂತ ಕರೆದ್ರೂ ಇವಳು ಹೋಗ್ತಿಲ್ಲ, ನಾನೇ ಬೇಕು ಅಂತ ಹೇಳ್ಬಿಟ್ಟು. ಅದು ಕೆಳಗಡೆ ಆಟಾಡಲ್ವಂತೆ, ನಾನು ಎತ್ಕೊಂಡೇ ಕೆಲಸ ಮಾಡಬೇಕು ಅಂದ್ಬಿಟ್ಟು ಬಂದು ಈ ಥರ ಮಾಡ್ತಾಯಿದ್ದಾಳೆ. ಮನೆಯಲ್ಲಿ ಎಷ್ಟು ಜನನಾರು ಇರಲಿ, ಮಕ್ಕಳು ಬಂದು ಅಮ್ಮನ ಹತ್ರನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅದು ಎಲ್ಲರ ಮನೆಯಲ್ಲೂ ಕಾಮನ್ನು. ಮನೇಲಿ ತುಂಬ ಜನ ಇದ್ದರೂ ಅಷ್ಟೇ, ಜನ ಇಲ್ಲದೇ ಇದ್ದರೂ ಅಷ್ಟೇ, ಇದಂತೂ ಕಾಮನ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಎತ್ಕೊಳ್ಳೋ ತನಕ ಉಗ್ರ ಹೋರಾಟ ಮಾಡ್ದಂಗೆ ಫುಲ್ ಅಳ್ತಾನೆ ಇರ್ತಾಳೆ, ಅಂತ ಅಳ್ತಾನೆ ಇರ್ತಾಳೆ. ನನಗೂ ಬೇಜಾರಾಗ್ಬಿಡುತ್ತೆ. ಒಂದು ಸ್ವಲ್ಪ ನೋಡ್ತೀನಿ, ಸುಮ್ಮನೆ ಆಗ್ತಾಳೇನೋ ಕೂತ್ಕೊಂಡು ಆಟ ಆಡ್ತಾಳೇನೋ ಅಂತ ಹೇಳ್ಬಿಟ್ಟು ಏನಾದರೂ ಟಾಯ್ಸು ಇಲ್ಲಾಂದರೆ ಅಡುಗೆ ಮನೇಲಿ ಪಾತ್ರೆ ಗಿತ್ರೆ ಕೊಟ್ಟು ನೋಡ್ತೀನಿ, ಆಗಲ್ಲ. ಅಳೋದು ಶುರು ಮಾಡಿದ್ರೆ ಸ್ಟಾಪ್ ಮಾಡಲ್ಲ. ಎತ್ಕೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಅವಳಿಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತಲ್ಲ, ಹಾಗಾಗಿ ಸುಮ್ಮನಾಗಲ್ಲ. ಕೊನೆಗೆ ಏನು ಮಾಡೋದು, ಎತ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಲ್ವ ಮಾಡ್ಕೊಳ್ಳೋದು. ನಾನಂತೂ ಇವಾಗ ಇತ್ತೀಚೆಗೆ ಒಂಥರ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಎತ್ಕೊಂಡು ಅಡುಗೆ ಮನೇಲಿ ಕೆಲಸ ಮಾಡೋದ್ರಲ್ಲಿ ಕೈಯಲ್ಲಿ ಎತ್ಕೊಂಡು ರೈಸ್ನ ತೊಳೆದು ಇವಾಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ ರೈಸ್ಗೆ. ಒಂದು ಕಡೆ ಬೇಳೆ ಕೂಗೋದಕ್ಕೆ ಇಟ್ಟಿದ್ದೀನಿ. ಅದೇನಿಲ್ಲ, ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಅದು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಈಸಿಯಾಗಿ ಆಗಿಬಿಡುತ್ತೆ. ಮತ್ತು ಕೂರಿಸ್ಬಿಟ್ಟು ಶೆಲ್ಫ್ ಮೇಲೆ ಕೆಲಸ ಮಾಡೋದಕ್ಕೆ ನೋಡ್ತೀನಿ. ಬಟ್ ಏನು ಮಾಡ್ತಾಳೆ ಅಂದರೆ ಇವಳು ಕೈಗೆ ಏನೇನು ಸಿಗುತ್ತೆ ಅದನ್ನೆಲ್ಲನೂ ಎಳ್ದು ಬಿಸಾಡಿಬಿಡ್ತಾಳೆ. ಅದರಲ್ಲಿ ಏನಾದರೂ ಬಿಸಿ ಗಿಸಿ ಇಟ್ಬಿಟ್ಟು ಕೂರಿಸ್ಬಿಟ್ರಂತೂ ಅಷ್ಟೇ ನಮ್ಮ ಕತೆ. ನಾನು ಅದಕ್ಕೇ ಬಿಸಿ ಎಲ್ಲ ಇರೋದನ್ನ ನೋಡ್ಕೊತೀನಿ, ಸುತ್ತ ಬಿಸಿದೇನಾದರೂ ಇಟ್ಟಿದ್ದೀನ ಅಂತ ಹೇಳ್ಬಿಟ್ಟು ಎಲ್ಲ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಕೂರಿಸ್ತೀನಿ. ಮತ್ತು ಅವಳಿಗೇನು ಚೆಲ್ಲಿದ್ರೆ ನನಗೆ ಕಷ್ಟ ಆಗಬಾರ್ದು ಎತ್ತಾಕೋಕ್ಕೆ, ಆ ಥರದ್ದೆಲ್ಲ ನೋಡಿಕೊಂಡು ಕೂರಿಸ್ಬಿಟ್ಟು ಕೆಲಸಗಳು ಮಾಡ್ಕೋತೀನಿ. ಇವಾಗ
ಫ್ರಿಡ್ಜ್ ಓಪನ್ ಮಾಡಿದೆ. ಇದು ಬ್ಲ್ಯಾಕ್ ರೆಸಿನ್ ಹಂಗೆ ಕೈಗೆ ಸಿಗಂಗೆ ಇಟ್ಟಿದ್ದೀನಿ ತಿನ್ನೋಣ ಅಂದ್ಬಿಟ್ಟು ನಾನೊಂದು ಬಾಯಿಗೆ ಹಾಕ್ಕೊಂಡೆ, ಅವಳಿಗೂ ತಿನ್ನಿಸೋಣ ಅಂತ ತಿನ್ನಿಸ್ತಾಯಿದ್ದೀನಿ. ಬೇಡವಂತೆ ಅವಳಿಗೆ, ಕೆಲವೊಂದು ಸರಿ ಬೇಡ ಬೇಡ ಅಂತ ರಿಜೆಕ್ಟ್ ಮಾಡ್ತಾಳೆ. ದಿನ ಏನಾದರೂ ಒಂದು ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಇವಳು ಮಲ್ಕೊಂಡ್ಮೇಲೆ ಅಂತ ಅಂದ್ಕೊಳ್ಳೋದು. ಆಮೇಲೆ ಅಯ್ಯೋ ಸಾಕಾಯಿತು ಏನು ಮಾಡ್ತೀಯ ಹೋಗು, ಅದು ಕ್ಲೀನಾಗೇ ಇದೆಯಲ್ಲ ಅಂತ ನನಗೆ ನಾನೇ ಅಂದ್ಕೊಳ್ಳೋದು. ಸುಮ್ಮನೆ ಹೋಗ್ಬಿಟ್ಟು ಮಲ್ಕೊಳ್ಳೋದು. ಇಲ್ಲ ವಾಯ್ಸ್ ಓವರ್ ಕೊಡೋದೇನಾದರೂ ಇದ್ದರೆ ಅವಳು ಮಲ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕೊಟ್ಬಿಟ್ಟು ಮಲ್ಕೊಳ್ಳೋದು. ಹಿಂಗೆ ಆಗ್ಬಿಡ್ತಿದೆ. ಕ್ಲೀನಿಂಗ್ ಮಾಡ್ಕೋತಾನೆ ಇಲ್ಲ. ನಾನು ಅಮ್ಮನ ಹತ್ರನೂ ಅದನ್ನೇ ಮಾತಾಡ್ತಾಯಿದ್ದೆ, ಅಮ್ಮ ಕ್ಲೀನ್ ಮಾಡ್ಕೋಬೇಕು, ಹಬ್ಬಗಳೆಲ್ಲ ಬರ್ತಿದೆ ಅಂದಿದ್ದಕ್ಕೆ ಅಮ್ಮ ಬೈತಿದ್ರು, ಯಾವಾಗಲೂ ಮಾಡ್ತಾನೆ ಇರ್ತೀವಿ, ಏನು ಗಲೀಜಾಗಿದೆ ಹೋಗು, ಸುಮ್ಮನೆ ಮಾಡ್ಕೊಂಡು ಕೂತ್ಕೊಬೇಡ, ಅವಳನ್ನ ಇಟ್ಕೊಂಡು ಕೆಲಸಗಳು ಮಾಡ್ಕೊಳ್ಳೋದು ಕಷ್ಟ, ನಾರ್ಮಲ್ ಕೆಲಸಗಳನ್ನ, ಇನ್ನು ಕ್ಲೀನಿಂಗೆಲ್ಲ ಏನು ಮಾಡ್ಕೊತೀಯ ಅಂತ ಹೇಳ್ತಿದ್ರು. ನೋಡೋಣ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಹೆಂಗಿರುತ್ತೋ ಹಂಗೆ ಶಿವ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋದು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳೇ ದೇವ್ರಂಗೆ, ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ದೇವ್ರ ಸೇವೆ ಮಾಡ್ದಂಗೆ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಆ್ಯಕ್ಚುಲಿ ಈ ಬ್ಲಾಗ್, ಈ ವಿಡಿಯೋ ಕ್ಲಿಪ್ ಏನಿದೆ ಪರ್ಟಿಕ್ಯುಲರ್, ಅದು ಸೋಮವಾರ ಸಂಜೆ ಶೂಟ್ ಮಾಡ್ತಿರೋದು. ಅದು ಕೂಡ ನಾನು ಜಸ್ಟ್ ಹಾಗೇ ವಿಡಿಯೋ ಶೂಟ್ ಮಾಡಿ ಇಟ್ಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕೆಂದರೆ ಪಾಪು ಮಲಗಿದ್ಲು, ಬೆಳಗ್ಗೆಯಿಂದ ಮಲಗಿರಲಿಲ್ಲ, ಸಂಜೆ 4 ಗಂಟೆ ಮೇಲಾಗಿತ್ತು ಅವಳು ಮಲಗಿದಾಗ. ಇನ್ನು ಮಾತಾಡಿದ್ರೆ ಎದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಹಾಗೇ ಡಿಸ್ಪ್ಲೇ ಮಾಡ್ತಾ ಹೋಗ್ತಾಯಿದ್ದೀನಿ. ನಾನು ಏನೇನು ತೊಗೊಂಡು ಬಂದಿದ್ದೆ ಮಂಡ್ಯದಲ್ಲಿ ಬಟ್ಟೆಗಳು ಪಾಪುಗೆ ಅಂತ ಹೇಳ್ಬಿಟ್ಟು, ಅದನ್ನ ಟೀ ಶರ್ಟ್ಸ್ ಎಲ್ಲ 100 ರುಪೀಸ್ ಅಂತ ಅನ್ಕೋತೀನಿ. ಹೌದು, 100 ರುಪೀಸ್ ಇತ್ತು. ಅದರಲ್ಲೂ ಕೆಲವೊಂದು 50, 100 ಆ ಥರ ಇರುತ್ತೆ. ನಾನು ಮುಂಚೆನೇ ತೋರಿಸ್ದೆ ಸ್ಟಾರ್ಟಿಂಗಲ್ಲೇ ಬ್ರ್ಯಾಂಡ್ಗಳು ಯಾವ್ದಾವ್ದಿತ್ತು ಅಂತ. ಎಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ನೋಡಿ ತೊಗೋಬೇಕಷ್ಟೇ. ಕೊಳೆಗಿಳೆ ಆಗಿರುತ್ತಲ್ವ, ಅಲ್ಲಿ ಇಲ್ಲಿ ಬಿಸಾಡಿ ಕೆಳಗೆ ಬಿದ್ದು ಎಲ್ಲ ಆ ಥರ ಆಗಿರುತ್ತಲ್ಲ, ನೋಡಿ ತೊಗೋಬೇಕು. ತೊಗೊಂಡ್ಮೇಲೂ ತೊಗೊಂಡು ಬಂದು ನೀಟಾಗಿ ವಾಶ್ ಮಾಡಿಬಿಟ್ಟು ಮಗುಗೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಅದು ನಾವು ನಾರ್ಮಲ್ ಶಾಪಿಂದ ತಂದಿದ್ರು ಈ ಥರ ತಂದಿದ್ರು, ಹೇಗೆ ತಂದಿದ್ರು ಆ ಥರ ಮಾಡಲೇಬೇಕಾಗುತ್ತೆ ಮಕ್ಳಿಗೆ ಹಾಕೋದ್ರಿಂದ. ಸೊ ನಾನು ಅದಕ್ಕೇ ವೆಯ್ಟ್ ಮಾಡ್ತಾಯಿದ್ದೆ, ವೀಡಿಯೋದಲ್ಲಿ ತೋರಿಸ್ಬಿಡೋಣ ಫಸ್ಟ್ ಒಂದು ಸರಿ ವಾಶ್ ಮಾಡೋಕ್ಕೆ ಮುಂಚೆ, ಆಮೇಲೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಬೇಗ ಬೇಗ ಎಲ್ಲ ತೋರಿಸ್ತಾ ಇದ್ದೀನಿ ಯಾವ್ಯಾವುದು ಬಟ್ಟೆಗಳು ತಂದೆ ಅಂತ. ನೋಡಿ, ಈ ಥರ ಕ್ಯೂಟಾಗಿರೋ ಅಂಥ ಪ್ಯಾಂಟ್ಗಳು ತೊಗೊಂಡಿದ್ದೀನಿ. ಪ್ಯಾಂಟ್ಗಳೆಲ್ಲ ಆರಿಸ್ಕೊಂಬಿಟ್ಟಿದ್ರು, ಲಾಸ್ಟ್ ದಿನ ಹೋಗಿದ್ದಿದ್ದಲ್ವ ನಾವು, ಒಂದು 6 ಏನೋ ಸಿಕ್ತು. ಅದನ್ನೇ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಮತ್ತು ನಾವು ಹೋಗಿದ್ದು ಬೇರೆ ಬೇರೆ ಇನ್ನೂ ಎಲ್ಲ ಕೆಲಸಗಳಿತ್ತಲ್ಲ, ಅದು ಯಾವುದೂ ಆಗಿಲ್ಲ. ಜಾಸ್ತಿ ಅಲ್ಲ, ಫುಲ್ ಟೈಮ್ ನಾವು ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಇನ್ನೇನು ಮಾಡೋದು, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಆಂಟಿ ಮನೆಗೆ ಹೋಗ್ಬಿಟ್ಟು ರಿಟರ್ನ್ ನಮ್ಮ ಮನೆಗೆ ಬಂದುಬಿಟ್ವಿ ಬೇಗನೆ. ಸೊ ಹೀಗೆ ಇವಾಗ ಸಮ್ಮರ್ ಇರೋದ್ರಿಂದ ಈ ಥರ ಸ್ಲೀವ್ಸು ಸ್ಟ್ರಿಪ್ಸ್ ಇರೋದು ಟೈಪಲ್ಲೂ ಪಾಪುಗೆ ತೊಗೊಂಡು ಬಂದಿದ್ದೀನಿ. ಇದು ಸ್ವಲ್ಪ ದೊಡ್ಡ ಏಜ್ದೇನೆ, ಬಟ್ ಇವಳಿಗೆ ಈಗ ಹಾಕಿದ್ರೂ ಆಗುತ್ತೆ ಅಂತ ಹೇಳಿ ತಂದಿದ್ದೀನಿ. ಮತ್ತು ಈ ಥರ ಡಂಗೇರಿ ಅಂತ ಹೇಳ್ತಾರೆ ಇದನ್ನು, ಆ ಥರನೂ ತಂದಿದ್ದೀನಿ. ಇದರಲ್ಲೇ ಎಲ್ಲ ಮ್ಯಾಚ್ ಮಾಡ್ಕೋಬೋದು, ಟಾಪು ಬಾಟಮ್ ಎಲ್ಲ ಥರನೂ ತಂದಿರೋದ್ರಿಂದ ಮ್ಯಾಚ್ ಮಾಡಿಡ್ತೀನಿ. ಸ್ವಲ್ಪ ದೊಡ್ಡ ಸೈಜ್ ಇರೋದೆಲ್ಲ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಫ್ಯೂಚರಲ್ಲಿ ಯೂಸ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಇದೂ ಮ್ಯಾಚ್ ಆಗುತ್ತೆ. ಇನ್ನೊಂದು ವೈಟ್ ಕಲರ್ ತೋರಿಸ್ತೆ ನೋಡಿ, ಅದೂ ಮ್ಯಾಚ್ ಆಗುತ್ತೆ. ನನಗೆ ವೈಟ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು ಇದಕ್ಕಿಂತ ಚೆನ್ನಾಗಿ, ಯಾಕೆಂದರೆ ಅದೊಂಥರ ಮಿಲ್ಟ್ರಿ ಕಲರ್ ಇದೆ ಅಲ್ವಾ ಡಂಗೇರಿ, ವೈಟ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ನೋಡಿ, ಈ ಥರ ಪ್ಯಾಂಟ್ಗಳು ಇದೆಲ್ಲ 50 ರುಪೀಸ್ ಒಂದಕ್ಕೆ, ಜೋಡಿಗೆ 100 ರುಪೀಸು. ನಾನು ಕೂಡ ಸ್ವಲ್ಪ ಪರ್ಚೇಸ್ ಮಾಡಿದೆ. ನಾನೊಂದು 2 ಮಾಡಿದೆ, ಅದರಲ್ಲಿ ಒಂದು ಸೈಜ್ ಫಿಟ್ ಕರೆಕ್ಟಾಗಿ ಆಗೋಲ್ಲ ಅಂತ ಅನುಮಾನದಲ್ಲಿ ವಾಪಸ್ ಅಲ್ಲೇ ಇಟ್ಟು ಬಂದೆ. ಯಾಕೆಂದರೆ ಎಕ್ಸ್ಚೇಂಜ್ ಮಾಡೋಕ್ಕೂ ಆಗೋಲ್ಲ ಲಾಸ್ಟ್ ಡೇ, ಅದಕ್ಕೆ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಅಲ್ಲೇ ವಾಪಸ್ ಇಟ್ಬಿಟ್ಟೆ. ಅದನ್ನು ಕೂಡ ತೋರಿಸ್ತೀನಿ. ಒಂದೇ ಒಂದು ಗೌನು ಮತ್ತು ನಾರ್ಮಲ್ 3/4 ಪ್ಯಾಂಟು ಆ ಥರದ್ದೆಲ್ಲ ತೊಗೊಂಡೆ. ಮತ್ತು ಇಂಡೋರ್ ಸ್ಲಿಪ್ಪರ್ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಇದಿಷ್ಟು ಆಗಿತ್ತು ವ್ಲಾಗು, ಎಲ್ಲ ಮರ್ಜ್ ಮಾಡಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹೇಗಿದೆ ಪಾಪು ಬಟ್ಟೆಗಳು ಮತ್ತು ನಾನು ತೊಗೊಂಡಿರೋ ಬಟ್ಟೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ವ್ಲಾಗ್ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಮರಿಬೇಡಿ. ನಂಗೆ ತುಂಬಾ ಖುಷಿಯಾಗುತ್ತೆ ಕಮೆಂಟ್ಸ್ ಎಲ್ಲ ಓದೋದಕ್ಕೆ, ರಿಪ್ಲೈ ಕೂಡ ಮಾಡ್ತೀನಿ. ಇದ್ರ ಜೊತೆಗೆ ನನಗೆ ಅಂತ ಹೇಳ್ಬಿಟ್ಟು ನಾನು ಡೈಲಿ ವೇರ್ ನನಗೆ ಪೈಜಾಮಾಸ್ ಬೇಕಿತ್ತಂದರೆ ಪ್ಯಾಂಟ್ಸು ಅದನ್ನು ತೊಗೊಂಡೆ. ಅದು ಒಂದು ವಾಶ್ಗೆ ಹಾಕಿದ್ದೀನಿ, ಒಂದು ನೋಡಿದ್ರೆ ಅಂತ ಅನ್ಕೋತೀನಿ ಇದೆ ವ್ಲಾಗಲ್ಲಿ. ಮತ್ತು ಇದು ಗೌನ್ ಟೈಪಲ್ಲಿ ತೊಗೊಂಡೆ, 400 ರುಪೀಸು. ಪೈಜಾಮಾಸ್ ಏನಿತ್ತು ಅದು 150 ರುಪೀಸು.
ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅನಿಸ್ತು. ಒಳ್ಳೆ ಬ್ರ್ಯಾಂಡ್ದು ಚೆನ್ನಾಗಿರುವಂಥ ಬಟ್ಟೆಗಳು. ಇದ್ರ ಜೊತೆಗೆ ಇನ್ನೊಂದು ತೊಗೊಂಡಿದ್ದು ನನಗೆ ಮೇ ಬಿ ಟೈಟ್ ಆಗ್ಬೋದು ಅಂತ ಅಂದ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ನಾನು ರಿಟರ್ನ್ ಹಾಕಿಬಿಟ್ಟೆ. ಯಾಕೆಂದರೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ, ಲಾಸ್ಟ್ ಡೇ ಇತ್ತು ಅದು ಸೇಲ್ ಅಂತೇಳಿ. ಇಂಡೋರ್ ಸ್ಲಿಪ್ಪರ್ ಕೂಡ ತೊಗೊಂಡಿದ್ದೀನಿ. ಇದೇ ಥರ ಸೇಮ್ ಕಲರ್ ಚೇಂಜ್ ನನ್ನ ಹತ್ರ ಮುಂಚೆ ಇತ್ತು, ನೋಡಿರ್ತೀರಾ ಅಂತ ಅನ್ಕೋತೀನಿ. ಸೇಮ್ ಅದೇನೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಸದ್ಯಕ್ಕೆ ಈಗ ಯೂಸ್ ಮಾಡಲ್ಲ, ವಿಂಟರಲ್ಲಿ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಇದು 150 ರೂಪೀಸ್ ಅಷ್ಟೇ.